ನಾವು ಸೇವಿಸಿದ ಆಹಾರ ಸಮರ್ಪಕವಾಗಿ ಜೀರ್ಣವಾಗದೆ ಆಮ್ಲ ರೂಪಕ್ಕೆ ತಿರುಗಿ ಹೊಟ್ಟೆಯಿಂದ ವಾಪಸ್ ಅನ್ನನಾಳಕ್ಕೆ ಮರಳಿ ಬಂದು ಉರಿ ಅನುಭವ ಉಂಟು ಮಾಡುವುದಕ್ಕೆ ಆಸಿಡ್ ರಿಫ್ಲಕ್ಸ್ ಅಂತ ಕರೆಯಲಾಗುತ್ತೆ. ಇಂಥ ಅನುಭವ ನಮಗೆ ಹಲವಾರು ಬಾರಿ ಆಗಿರಬಹುದು. ಹೊಟ್ಟೆ ಗಂಟಲಿನಲ್ಲಿ ಉರಿ ಅನುಭವ ಉಂಟು ಮಾಡುವ ಈ ಸ್ಥಿತಿಗೆ ಕಾರಣ ಏನು? ಸುಟ್ಟ ರೀತಿ ಅನಿಸುವ ಈ ಕಿರಿಕಿರಿ ತಪ್ಪಿಸೋ ಪರಿ ಹೇಗೆ ಹೇಳ್ತೀವಿ ನೋಡಿ. ಆಹಾರ ಹೊಟ್ಟೆಯಿಂದ ಅನ್ನನಾಳಕ್ಕೆ ವಾಪಸ್ ಉರಿ ಅನುಭವ. ಕಿರಿಕಿರಿ ಅನಿಸುವ ಆಸಿಡ್ ರಿಫ್ಲಕ್ಸ್ಗೆ ಕಾರಣ, ಪರಿಹಾರ ಏನು? ಆಸಿಡ್ ರಿಫ್ಲಕ್ಸ್ ಇಂದಿನ ಆಹಾರ ಪದ್ಧತಿಯಿಂದಾಗಿ ಉಂಟಾಗುತ್ತಿರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಅನೇಕರಿಗೆ ಈ ಸಮಸ್ಯೆ ಇಂದಿನ ದಿನಗಳಲ್ಲಿ ಕಾಡುತ್ತಿರಬಹುದು. ಇದನ್ನ ಒಂದು ರೀತಿಯ ಸುಡುವ ಸಂವೇದನೆ ಅಂತಲೂ ಕರೀತಾರೆ. ನಿಮ್ಮ ಹೊಟ್ಟೆಯ ವಸ್ತುಗಳು ನಿಮ್ಮ ಅನ್ನನಾಳಕ್ಕೆ ಹಿಂತಿರುಗಿದಾಗ ಆಸಿಡ್ ರಿಫ್ಲಕ್ಸ್ ಸಂಭವಿಸುತ್ತೆ. ನಿಮ್ಮ ಕೆಳ ಅನ್ನನಾಳದ ಸ್ಪಿಂಕ್ಟರ್ ಸಡಿಲಗೊಂಡಾಗ, ಹಾಗೆಯೇ ಹೊಟ್ಟೆಯ ಆಮ್ಲವು ಏರಲು ಅವಕಾಶ ನೀಡಿದಾಗ ಇದು ಸಂಭವಿಸುತ್ತೆ. ಇದನ್ನೇ ಆಸಿಡ್ ರಿಫ್ಲಕ್ಸ್ ಅಂದರೆ ಎದೆಯಲ್ಲಿ ಸುಡುವ ಸಂವೇದನೆ ಎನ್ನಬಹುದು. ಇದು ಸಾಮಾನ್ಯವಾಗಿ ಬರುವುದರಿಂದ ಯಾರೂ ಆಸ್ಪತ್ರೆಗೆ ಹೋಗುವುದಿಲ್ಲ. ಆದರೆ 1 ವಾರಕ್ಕಿಂತ ಜಾಸ್ತಿ ಸಮಸ್ಯೆ ಮುಂದುವರೆದ್ರೆ ವೈದ್ಯರನ್ನ ಭೇಟಿಯಾಗುವುದು ಒಳಿತು. ಆಹಾರ ಮತ್ತು ಆಹಾರ ಪದ್ಧತಿಯಲ್ಲಿ ಸರಿಯಾದ ಹೊಂದಾಣಿಕೆಯನ್ನ ಮಾಡಬೇಕು. ಈ ಮೂಲಕ ಆಸಿಡ್ ರಿಫ್ಲಕ್ಸ್ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡಲು ಸಾಧ್ಯವಿದೆ. ಇನ್ನು ನೀವು ಆಸಿಡ್ ರಿಫ್ಲಕ್ಸ್ ಸಂಬಂಧ ವೈದ್ಯರನ್ನ ಭೇಟಿಯಾದ್ರೆ ಸದ್ಯಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅಂದರೆ ಆಸಿಡ್ ರಿಫ್ಲಕ್ಸ್ಗೆ ಸಂಬಂಧಿಸಿದ ನೋವನ್ನು ತಡೆಗಟ್ಟಲು ಅವರು ಹೊಟ್ಟೆಯ ಆಮ್ಲಗಳನ್ನ ತ್ವರಿತವಾಗಿ ತಟಸ್ಥಗೊಳಿಸುವಂತಹ ಒಂದು ಔಷಧಿಯನ್ನ ಸೂಚಿಸಬಹುದು. ಆದರೆ ಇವು ಉರಿಯೂತದ ಅನ್ನನಾಳವನ್ನ ಗುಣಪಡಿಸುವುದಿಲ್ಲ ಅಥವಾ ಚಿಕಿತ್ಸೆ ನೀಡುವುದಿಲ್ಲ. ಹೀಗಾಗಿ ಆಹಾರದ ಮೂಲಕವೇ ಇದನ್ನ ನಿಯಂತ್ರಿಸಿಕೊಳ್ಳಬೇಕಿದೆ. ಅಂಟಾಸಿಡ್ ಬಳಕೆಯ ದೀರ್ಘಾವಧಿಯ ಪರಿಣಾಮಗಳನ್ನು ಇದು ಒಳಗೊಂಡಿರಬಹುದು. ಇನ್ನು ಅಂಟಾಸಿಡ್ ಎಂಬ ಔಷಧ ಅಸಿಡಿಟಿಗಾಗಿ ನೀಡುವ ಔಷಧಿಯಾಗಿದೆ. ಅಂಟಾಸಿಡ್ಗಳ ದೀರ್ಘಾವಧಿಯ ಬಳಕೆಯು ಅನಪೇಕ್ಷಿತ ಆರೋಗ್ಯ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದರ ಸೇವನೆಯಿಂದ ಸದ್ಯಕ್ಕೆ ಆಸಿಡ್ ರಿಫ್ಲಕ್ಸ್ ಕಡಿಮೆಯಾಗಬಹುದು. ಆದರೆ ದೀರ್ಘಕಾಲದ ಸಮಸ್ಯೆಗಳಾದ ವಾಕರಿಕೆ, ಅತಿಸಾರ, ತಲೆನೋವು, ಕೆಲವು ಜನರಲ್ಲಿ ಮಲಬದ್ಧತೆ ಉಂಟು ಮಾಡುವ ಸಾಧ್ಯತೆ ಇದೆ. ಇನ್ನು ಆಹಾರ ಸೇವನೆ ಬಳಿಕ ನಿಮ್ಮ ದೇಹ ಯಾವ ಪೊಸಿಷನ್ ನಲ್ಲಿ ಇರುತ್ತೆ ಅನ್ನೋದು ಕೂಡ ಆಸಿಡ್ ರಿಫ್ಲಕ್ಸ್ಗೆ ಕಾರಣವಾಗುತ್ತೆ. ಹೀಗಾಗಿ ನೀವು ನಿಮ್ಮ ದೇಹದ ಸ್ಥಾನವನ್ನ ನೇರವಾದ ಭಂಗಿಗೆ ಬದಲಾಯಿಸುವ ಮೂಲಕ ಆಸಿಡ್ ರಿಫ್ಲಕ್ಸ್ ತಡೆಗಟ್ಟಬಹುದು. ಒಂದೇ ಊಟದ ಸಮಯದಲ್ಲಿ ನೀವು ಎಷ್ಟು ಆಹಾರ ತಿನ್ನುತ್ತೀರಿ ಎನ್ನುವುದು ಕೂಡ ಆಸಿಡ್ ರಿಫ್ಲಕ್ಸ್ಗೆ ಕಾರಣವಾಗುತ್ತೆ. ಹೌದು, ಒಂದು ಹೊತ್ತಿಗೆ ಹೊಟ್ಟೆ ಬೆರೆಯುವಂತೆ ಆಹಾರ ಸೇವಿಸಿದ್ರೆ ಅದು ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ರಿಫ್ಲಕ್ಸ್ಗೆ ಕಾರಣವಾಗುತ್ತೆ. ಇನ್ನು ನಾವು ತಿನ್ನುವ ಆಹಾರ ಕೂಡ ಮುಖ್ಯ. ಆಸಿಡ್ ರಿಫ್ಲಕ್ಸ್ ಇರುವ ಆಹಾರ ಸೇವನೆಯಿಂದ ಸಮಸ್ಯೆ ಉಲ್ಬಣಿಸುತ್ತೆ. ಹೀಗಾಗಿ ಆಸಿಡ್ ರಿಫ್ಲಕ್ಸ್ ನ ಇತರ ರೋಗ ಲಕ್ಷಣಗಳನ್ನು ತಡೆಗಟ್ಟಲು ಕೆಲವು ರೀತಿಯ ಆಹಾರ ಮತ್ತು ಪಾನೀಯಗಳನ್ನ ಬಿಟ್ಟು ಬಿಡೋದೇ ಉತ್ತಮ ಅಂತ ಅನೇಕ ಸಂಶೋಧಕರು, ಆಹಾರ ತಜ್ಞರು ಹೇಳ್ತಾರೆ. ಹೆಚ್ಚಿನ ಕೊಬ್ಬಿನ ಆಹಾರಗಳು ಮತ್ತು ಕರಿದ ಆಹಾರಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಕೊಬ್ಬಿನ ಅಂಶ ಹೆಚ್ಚಾಗಿರುವ ಆಹಾರ ಸೇರಿದಂತೆ ಕೆಲವೊಂದಿಷ್ಟು ಆಹಾರಗಳಿಂದ ದೂರವಿದ್ದರೆ ಆಸಿಡ್ ರಿಫ್ಲಕ್ಸ್ ನಿಂದ ನಿವಾರಣೆ ಸಾಧ್ಯವಿದೆ. ಹೀಗಾಗಿ ಫ್ರೆಂಚ್ ಫ್ರೈಸ್, ಡೀಪ್ ಫ್ರೈಡ್ ಆನಿಯನ್ ರಿಂಗ್, ಆಲೂಗೆಡ್ಡೆ ಚಿಪ್ಸ್, ಬೆಣ್ಣೆ, ಹಾಲು, ಗಿಣ್ಣು, ಐಸ್ ಕ್ರೀಮ್, ಹೈ ಫ್ಯಾಟ್ ಕ್ರೀಮಿ ಸಲಾಡ್, ಕೆನೆ ಸಾಸ್ ಇಂತಹ ಆಹಾರಗಳಿಂದ ದೂರವಿರಿ. ಅಲ್ಲದೆ ಮಸಾಲೆಯುಕ್ತ ಆಹಾರಗಳು ನೇರವಾಗಿ ಆಸಿಡ್ ರಿಫ್ಲಕ್ಸ್ಗೆ ಕಾರಣವಾಗುತ್ತೆ. ಅಲ್ಲದೆ ನೀವು ಜಠರ ಗರುಳಿನ ಅಸ್ವಸ್ಥತೆಯನ್ನ ಹೊಂದಿದ್ದರೆ ಮಸಾಲೆಯುಕ್ತ ಆಹಾರಗಳು ಕಿಬ್ಬೊಟ್ಟೆಯ ನೋವು ಮತ್ತು ಸುಡುವ ಸಂವೇದನೆಯ ಲಕ್ಷಣಗಳನ್ನು ಉಂಟು ಮಾಡಬಹುದು. ಇನ್ನು ಕ್ಯಾಪ್ಸೈಸಿನ್ ಎಂಬ ರಾಸಾಯನಿಕ ಸಂಯುಕ್ತವು ಆಹಾರದ ರುಚಿಯನ್ನ ಮಸಾಲೆಯುಕ್ತವಾಗಿಸುತ್ತೆ. ಇದು ಅನ್ನನಾಳದ ಭಾಗಗಳನ್ನ ಕೆರಳಿಸಬಹುದು. ಇದರಿಂದ ಆಸಿಡ್ ರಿಫ್ಲಕ್ಸ್ ಉಂಟಾಗುತ್ತೆ. ಹೀಗಾಗಿ ಇಂತಹ ಆಹಾರಗಳಿಂದ ದೂರವಿರೋದು ಒಳ್ಳೆಯದು. ಇನ್ನು ಪ್ರಮುಖವಾಗಿ ಹಣ್ಣುಗಳು ಮತ್ತು ತರಕಾರಿಗಳು ನಿಮ್ಮ ಆಹಾರ ಪದ್ಧತಿಯಲ್ಲಿ ಮುಖ್ಯ. ಆದರೆ ಕೆಲವೊಂದು ಹಣ್ಣುಗಳು ಮತ್ತು ತರಕಾರಿಗಳು ಕೂಡ ಆಸಿಡ್ ರಿಫ್ಲಕ್ಸ್ ಉಂಟು ಮಾಡಬಹುದು. ಉದಾಹರಣೆಗೆ ಅನಾನಸ್, ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ, ದ್ರಾಕ್ಷಿ, ನಿಂಬೆ ಮತ್ತು ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಇವುಗಳ ಮೇಲೆ ನಿಯಂತ್ರಣವಿರಲಿ. ಇನ್ನು ಆಸಿಡ್ ರಿಫ್ಲಕ್ಸ್ ಅಂತ ಉರಿ ಅನುಭವ ಉಂಟಾದಾಗ ಹೊಟ್ಟೆಯನ್ನ ತಂಪು ಮಾಡುವ ಪಾನೀಯಗಳು ಪ್ರಯೋಜನಕ್ಕೆ ಬರ್ತವೆ. ಮೊದಲನೆಯದಾಗಿ ಎಳನೀರನ್ನ ಕುಡಿಯುವುದು ಕೆಲವು ಅದ್ಭುತವಾದ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ. ತೆಂಗಿನಕಾಯಿಯು ಕಾರ್ಬೋಹೈಡ್ರೇಟ್ಸ್ ಮತ್ತು ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನಂತಹ ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಪುನರ್ಜಲೀಕರಣ ಅಂದ್ರೆ ರಿಹೈಡ್ರೇಷನ್ಗೆ ಪರಿಪೂರ್ಣ ಪಾನೀಯವಾಗಿದ್ದು ತಂಪಾಗಿಸುವ ಪರಿಣಾಮವನ್ನ ನೀಡುತ್ತೆ. ತೆಂಗಿನ ನೀರಿನ ಪೊಟ್ಯಾಷಿಯಂ ಅಂಶವು ಹೊಟ್ಟೆಯ pH ಅನ್ನ ಸಮತೋಲನಗೊಳಿಸಲು ಸಾಕಷ್ಟು ಒಳ್ಳೆಯದು. ಇನ್ನು ಕಡಿಮೆ ಕೊಬ್ಬಿನ ತಣ್ಣನೆಯ ಹಾಲು ಎದೆಯುರಿಯಿಂದ ತ್ವರಿತ ಪರಿಹಾರವನ್ನ ನೀಡುತ್ತೆ. ಆದರೆ ಪೂರ್ಣ ಕೊಬ್ಬಿನ ಹಾಲು ಹೆಚ್ಚಿನ ಶೇಕಡಾವಾರು ಕೊಬ್ಬನ್ನ ಹೊಂದಿರುತ್ತೆ ಮತ್ತು ಆಸಿಡ್ ರಿಫ್ಲಕ್ಸ್ ಅನ್ನ ಉಲ್ಬಣಗೊಳಿಸಬಹುದು.
ಇನ್ನು ತರಕಾರಿಗಳು, ಹಣ್ಣುಗಳು ಹಾಗೆಯೇ ಓಟ್ಸ್ ಸ್ಮೂದಿಗಳಿಂದ ದೇಹ ತಣ್ಣಗಿರಿಸಬಹುದು. ನೀವು ಮನೆಯಲ್ಲಿಯೇ ಸುಲಭವಾಗಿ ಶೀತಲವಾಗಿರುವ ಹಾಲಿನಲ್ಲಿ ಓಟ್ಸ್ ಬಾಳೆಹಣ್ಣಿನ ಸ್ಮೂದಿಯನ್ನ ತಯಾರಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.